ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುನಾಳು ಬಾಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಚಾಪ್ಟರ್ ನೋಡೋಣ. ಈ ಚಾಪ್ಟರು ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಒಂಥರ ತಮಾಷೆಯಾಗಿದೆ. ತುಂಬಾ ಅಂದ್ರೆ ಅರ್ಥಪೂರ್ಣವಾಗೂ ಇದೆ. ಕೇಳಿದ್ರೆ ತಮಾಷೆ ಅಂತಾನು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಇದೊಂದು ತಮಾಷೆಯಾದ ಕಥೆ ಎನಿಸಿದರೂ ಅದರ ಹಿಂದಿನ ಅರ್ಥ ಪ್ರಯೋಜನಕಾರಿಯಾದದ್ದು ಅಂತೇಳಿ ಕರ್ಜಗಿ ಸರ್ ಮೊದಲೇ ಲೈನಲ್ಲೇ ಹೇಳ್ಬಿಟ್ಟಿದ್ದಾರೆ. ಭಗವಂತ ಜಗತ್ತಿನ ಸೃಷ್ಟಿ ಮಾಡ್ತಾ ಇದ್ದ. ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ರು. ಮೊದಲನೆಯ ದಿನ ಒಂದು ನಾಯಿಯನ್ನ ಸೃಷ್ಟಿ ಮಾಡಿದನಂತೆ. ನಂತರ ಅದಕ್ಕೆ ಹೇಳ್ದ, ನೀನು ಹಗಲು ರಾತ್ರಿ ಯಜಮಾನನ ಮನೆಯ ಮುಂದೆ ಕುಳಿತುಕೊಂಡು ಮನೆ ಕಾಯಬೇಕು, ರಕ್ಷಣೆ ಒದಗಿಸಬೇಕು, ಯಾರಾದರೂ ಬಂದರೆ ಬೊಗಳಿ ಎಲ್ಲರನ್ನು ಎಚ್ಚರಗೊಳಿಸಬೇಕು. ಈ ಕಾರ್ಯಕ್ಕೆ ನಿನಗೆ ನಾನು 20 ವರ್ಷ ಆಯಸ್ಸು ನೀಡುತ್ತೇನೆ ಅಂತ ಹೇಳಿ ದೇವರು ನಾಯಿ ಹತ್ರ ಹೇಳ್ತಾರೆ. ನಾಯಿಯ ಗಾಬರಿಯಾದ ನಾಯಿ ಏನಂತ ಹೇಳುತ್ತೆ, ಪ್ರಭು, ನನ್ನ ಕರ್ಮ ಸವೆಸಲು ನಾಯಿಯಾಗಿದ್ದೇನೆ ಸರಿ, ಆದರೆ 20 ವರ್ಷಗಳ ಶಿಕ್ಷೆ ಏಕೆ ಪ್ರಭುವೇ, ನನಗೆ 10 ವರ್ಷ ಸಾಕು, ಕೃಪೆ ಮಾಡು ಅಂತ ಹೇಳಿ ಭಗವಂತನಲ್ಲಿ ಬೇಡ್ಕೊಳ್ಳುತ್ತೆ. 20 ವರ್ಷ ನಿಂಗೆ ಆಯಸ್ ಕೊಡ್ತೀನಿ ಅಂದ್ರಲ್ವಾ ದೇವ್ರು, ನಂಗೆ 20 ವರ್ಷ ಬೇಡಪ್ಪ, 10 ವರ್ಷ ಸಾಕು ಅಂತ ಹೇಳಿ ನಾಯಿ ಹೇಳುತ್ತೆ. ಆಗ ಭಗವಂತ ಆಯ್ತು ಬಿಡು, 10 ವರ್ಷನೇ ಮಾಡು ಅಂತ ಹೇಳಿ ಒಪ್ತಾರೆ. ಕೆಲವು ದಿನಗಳ ನಂತರ ದೇವರು ಮಂಗನನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಹೇಳ್ದ, ನೀನು ಜನರನ್ನ ರಂಜಿಸ್ಬೇಕು, ನಿನ್ನ ತಮಾಷೆಯ ನಡೆ ಆಟಗಳಿಂದ ಜನರನ್ನ ನಗಿಸ್ಬೇಕು, ಇದಕ್ಕಾಗಿ ನಿನಗೆ ನಾನು 20 ವರ್ಷ ಕೊಡುತ್ತೇನೆ ಅಂತ ಹೇಳಿ ಭಗವಂತ ಹೇಳಿದಾಗ ಕೋತಿ ಚಿಂತಿಸಿ ಹೇಳ್ತು, ಏನಂದ, ಭಗವಂತ, ನನ್ನ ಕೋತಿ ಆಟಕ್ಕೆ 20 ವರ್ಷ ಬೇಕೇ, ಅದು ಬಹಳ ದೀರ್ಘ ಅವಧಿ, ಅಷ್ಟು ವರ್ಷಗಳ ಕಾಲ ನಾನು ಹುಚ್ಚುಚ್ಚಾರ ಕುಣಿದು ಜನರನ್ನು ತೃಪ್ತಿಪಡಿಸಲೇ, ನೀನು ನಾಯಿಗೆ ಮಾಡಿದಂತೆ ನನಗೂ 10 ವರ್ಷ ಕೊಡು ಸಾಕು ಅಂತ ಹೇಳಿ ಮಂಗ ಕೇಳುತ್ತೆ. ಆಗ ಭಗವಂತ ಕರುಣೆಯಿಂದ ಅದರ ಬೇಡಿಕೆಯನ್ನು ಈಡೇರಿಸ್ತಾರೆ. ಮೂರನೆಯ ದಿನ ದೇವರು ಒಂದು ಆಗಳನ್ನ ಸೃಷ್ಟಿ ಮಾಡ್ತಾರೆ. ನೀನೀಗ ಭೂಮಿಗೆ ಹೋಗಿ ಮನುಷ್ಯನ ಸೇವೆ ಮಾಡು, ರೈತನ ಜೊತೆಗಿದ್ದು ಬಿಸಿಲಿನಲ್ಲಿ ಅವನೊಡನೆ ನೀನು ಕಷ್ಟಪಡು, ನೀನು ಕರುಗಳನ್ನು ನೀಡ್ಬೇಕು, ಯಜಮಾನ ಹಾಗೂ ಮನೆಯವರಿಗೆ ಹಾಲನ್ನು ಸಹ ನೀಡ್ಬೇಕು, ನೀನು ಹೆಚ್ಚು ಹೆಚ್ಚು ಕರುಗಳನ್ನು ಕೊಟ್ಟಷ್ಟು ಯಜಮಾನನಿಗೆ ಲಾಭ, ಈ ಕಾರಣಕ್ಕಾಗಿ ನಿನಗೆ 60 ವರ್ಷ ಆಯಸ್ಸನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ ಭಗವಂತ ಆಗ್ಲಿಕ್ಕೆ ಹೇಳ್ತಾರೆ ಹಸುಗೆ. ಅದು ಎಂದ ತಕ್ಷಣ ಅದು ಪಾಪದ ಹಸು ಏನ್ ಹೇಳುತ್ತೆ, ಕರುಣೆ ತುಂಬಿದ ಕಣ್ಣುಗಳನ್ನೆತ್ತಿ ಭಗವಂತನನ್ನು ನೋಡಿ, ದೇವಾ, ಈ ತರಹದ ಸೇವೆ ಮಾಡಲು ನನಗೇಕೆ ಇಷ್ಟು ದೀರ್ಘಾಯಸ್ಸು ಕೊಡುತ್ತಿ, ನನಗೆ ಬೇಗ ಮುಕ್ತಿ ಕೊಡು, 20 ವರ್ಷದ ಸೇವೆ ಸಾಕು, ಉಳಿದ 40 ವರ್ಷಗಳನ್ನು ದಯವಿಟ್ಟು ಹಿಂದೆ ತೆಗೆದುಕೊಂಡು ಬಿಡು ಅಂತ ಹಸು ಕೇಳ್ಕೊಳ್ಳುತ್ತೆ. ಆಗ ಭಗವಂತ ಸರಿ ಬಿಡು, ಆಯ್ತು ಅಂತೇಳಿ ಅದನ್ನು ಕರುಣೆಯಿಂದ ಸ್ವೀಕರಿಸ್ತಾರೆ. ನಾಲ್ಕನೆಯ ದಿನ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲೇ ಇದೆ ನೋಡಿ ಟ್ವಿಸ್ಟ್ ಹೇಗಿದೆ ಅಂತ ಹೇಳಿ. 4ನೇ ದಿನ ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೆ ದೇವ್ರು. ನೀನು ನನ್ನ ಸೃಷ್ಟಿಯ ಶಿಖರ, ಆದ್ದರಿಂದ ಚೆನ್ನಾಗಿ ಊಟ ಮಾಡಿ, ನಿದ್ರೆ ತೆಗೆದು, ಆಟವಾಡಿ, ಮದುವೆ ಮಾಡಿಕೊಂಡು ಸಂತೋಷದಿಂದ ಇರು, ಅದಕ್ಕೆ ನಿನಗೂ 20 ವರ್ಷ ಕೊಡ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ಮಾನವ ಗಾಬರಿ ಆಗ್ಬಿಟ್ಟ. ಏನು, 20 ವರ್ಷಗಳೇ, ಅವು ಹೇಗೆ ಸಾಕಾದವು, ನೀನು ದಯವಿಟ್ಟು ನಾಯಿಯಿಂದ ಉಳಿಸಿಕೊಂಡ 10 ವರ್ಷ, ಮಂಗನಿಂದ ಹಿಂಪಡೆದ 10 ವರ್ಷ, ಮತ್ತೆ ಹಸುವಿನಿಂದ ಮರಳಿ ಪಡೆದ 40 ವರ್ಷಗಳನ್ನು ನನಗೆ ನೀಡು, ಆಗ ನನಗೆ 80 ವರ್ಷ ತೃಪ್ತಿ ಪಡಲು ಸಾಧ್ಯವಾಗುತ್ತದೆ ಅಂತ ಹೇಳಿ ಮನುಷ್ಯ ಕೇಳ್ಕೊಂತಾನೆ. ಆಗ ಭಗವಂತ ನಗ್ತಾ ನಗ್ತಾ ತಥಾಸ್ತು ಅಂತ ಹೇಳ್ತಾರೆ. ಆ, ಅದಕ್ಕೆ ಮನುಷ್ಯ ಮೊದಲಿನ 20 ವರ್ಷಗಳನ್ನು ಉಂಡು ತಿಂದು ಆಟವಾಡಿ ಸಂತೋಷದಿಂದ ಕಳೆಯುತ್ತಾನೆ. ಮುಂದಿನ 40 ವರ್ಷ ದನದ ಹಾಗೆ ಸಂಸಾರಕ್ಕೋಸ್ಕರ ಎಡಬಿಡದೆ ದುಡಿಯುತ್ತಾನೆ. ಅದರ ಮುಂದಿನ 10 ವರ್ಷ ಕೋತಿಗಳ ಹಾಗೆ ಮೊಮ್ಮಕ್ಕಳನ್ನು ಆಟವಾಡಿಸುತ್ತಾ ಮೊಮ್ಮಕ್ಕಳನ್ನು ರಂಜಿಸುತ್ತಾನೆ. ನಂತರದ 10 ವರ್ಷಗಳನ್ನು ಮನೆಯ ಮುಂದೆ ಕುಳಿತು ಮನೆ ಕಾಯುವ ನಾಯಿ ಆಗ್ತಾನೆ, ನಾಯಿ ತರ ಮನೆನ ಕಾಯ್ತಾನೆ, ಬರೋ ಹೋಗೋರನ್ನ ಕಂಡು ಬೊಗಳ್ತಾನೆ. ಇದು ಭಗವಂತ ನೀಡಿದ ಕೃಪೆ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಾಣಿಗಳು ನಂಗೆ ಅಷ್ಟು ವಯಸ್ಸು ಬೇಡ ಬೇಡ ಅಂತ ಹೇಳಿದ್ದನ್ನ ಈ ಮನುಷ್ಯ ಅನ್ನೋ ಪ್ರಾಣಿ ಎಲ್ಲರದು ಸೇರಿಸಿ ನಾನು ಅಷ್ಟು ವರ್ಷ ಬದುಕ್ಬೇಕು ಅಂತ ಹೇಳಿ ಅಷ್ಟು ವರ್ಷನ ಭಗವಂತನಿಂದ ತಗೊಂಡು ಅದಕ್ಕೆ ಅಷ್ಟು ಸಂಸಾರದೊಳಗೆ ಅದು ವಯಸ್ಸಾಗೋವರೆಗೂ ನಾ ಸಂಸಾರನ ಜಂಜಾಟದಲ್ಲೇ ಕಳಿತಾನೆ. ಅದಕ್ಕೆ ಭಗವಂತ ನಗ್ತಾ ನಗ್ತಾ ತಥಾಸ್ತು, ನೀನ್ ಅನ್ಭವಿಸು ಅಂತ ಹೇಳಿ ತಥಾಸ್ತು ಅಂತ ಹೇಳಿರ್ತಾರೆ. ಇದು ಯಾವ ಯೋಚನೆಯನ್ನು ಮಾಡದೆ ಜೀವನ ಕಳೆಯುವ ಸಾಮಾನ್ಯರ ಜೀವನ. ಅದೇ ಜೀವನವನ್ನು ಸರಿಯಾಗಿ ಯೋಜಿಸಿ ಧನಾತ್ಮಕ ಚಿಂತಿಸಿ ಕಳೆದಾಗ ಮಾನವ ಜನಾಂಗ ನೆನಪಿಡುವಂತ ಸಾಧನೆಯನ್ನು ಮಾನವ ಮಾಡುತ್ತಾನೆ. ಆಯ್ಕೆ ನಮ್ಮದೇ. ನೋಡಿದ್ರಾ,
ಹೀಗೆ ಸಾಮಾನ್ಯ ಮನುಷ್ಯರು ಏನಂತ ಯೋಚನೆ ಮಾಡ್ತಾರೆ, ಹಾ ನಾನು ಈ ಭೂಮಿಗೆ ಬಂದ್ಬಿಟ್ಟಿದ್ದೀನಿ, ಹುಟ್ಬಿಟ್ಟಿದ್ದೀನಿ, ಏನೋ ಒಂದು ಓದ್ತೀನಿ, ಏನೋ ಒಂದು ಕೆಲಸ ಮಾಡ್ತೀನಿ, ಅಪ್ಪ ಅಮ್ಮ ಏನೋ ಒಂದು ಅಪ್ಪ ಅಮ್ಮ ಮದುವೆ ಮಾಡ್ತಾರೆ, ಮದುವೆ ಮಾಡ್ಕೊಂತೀನಿ, ಮಕ್ಳಾಗ್ತಾರೆ, ಅವ್ನ ವಯಸ್ಸಾಯ್ತಲ್ವಾ, ನಾನು ಹೊರಟೆ ಕಾಡಿಗೆ ಅಂದ್ರೆ ನಾನು ಸಾಯಕ್ ರೆಡಿ ಇದೀನಿ ಅಂತ. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳು ಈ ತರ ಯೋಚನೆ ಮಾಡ್ತಾರೆ. ಬಂದೆ ಏನೋ ಹೆಂಗೋ ಬದುಕ್ದೆ ಹೋದೆ ಅಷ್ಟೇ. ಆದ್ರೆ ಅಸಾಮಾನ್ಯ ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೆ ಅಂದ್ರೆ, ಭಗವಂತ ಕೊಟ್ಟಿರೋ ಜನ್ಮ ನಾನು ಇದನ್ನ ತಗೊಂಡಿದ್ದೀನಿ. ಭಗವಂತ ನನ್ನನ್ನು ಈ ಭೂಮಿಗೆ ಕಳಿಸಿದ್ದಾರೆ ಅಂದ್ರೆ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕಳಿಸಿದ್ದಾರೆ. ಅಂದ್ರೆ ನಾನೇನೋ ಒಂದು ಈ ಸಮಾಜಕ್ಕೆ ಈ ಭೂಮಿಗೆ ಏನೋ ಒಂದು ಕೊಡುಗೆ ಕೊಡೋದಕ್ಕೆ ಕಳಿಸಿದ್ದಾರೆ. ಹಾಗಾಗಿ ನನ್ನ ಹುಟ್ಟಿನ ಉದ್ದೇಶನ ಸಂಪೂರ್ಣ ಮಾಡ್ಕೋಬೇಕು ಅನ್ನೋ ಇದ್ರಲ್ಲಿ ಒಂದು ಸನ್ಮಾರ್ಗದಲ್ಲಿ ನಡೀತಾ, ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಡೀತಾ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ, ನೀನ್ ಏನನ್ನಾರು ಒಂದು ಈ ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು. ನಾನು ಉಸುರು ನಿಂತ ಮೇಲೂನು ನನ್ನ ಹೆಸರು ಇರ್ಬೇಕು. 4 ಜನ ನನ್ನ ಹೆಸರು ಹೇಳಿ, ಅಪ್ಪ ಇವ್ರು ಹಿಂಗಿದ್ರು, ಇಷ್ಟೊಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋ ತರನಾದ್ರು ನಾನು ಹೇಳ್ಸ್ಕೋಬೇಕು. ಹಾಗೆ ಜನರಿಗೆ ನಾನು ಏನನ್ನಾರು ಒಳ್ಳೇದ್ ಮಾಡ್ಬೇಕು, ಈ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ಹೇಳಿ ಅಸಾಮಾನ್ಯ ವ್ಯಕ್ತಿ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವಿವಾಗ ಇದನ್ನ ನಮ್ ಲೈಫ್ ಕನೆಕ್ಟ್ ಮಾಡ್ಕೋಬೇಕು. ಹೇಗೆ? ನಾವು ಸಾಮಾನ್ಯರಂತೆ ಯೋಚನೆ ಮಾಡ್ಬೇಕಾ, ಅಸಾಮಾನ್ಯರಂತೆ ಯೋಚನೆ ಮಾಡ್ಬೇಕಾ ಅಂತ. ಅಸಾಮಾನ್ಯ ಅಂದ್ರೆ, ಸಾಮಾನ್ಯ ಅಂದ್ರೆ ಹುಟ್ಟಿದೀವಿ, ಬಂದ್ವಿ, ಮದ್ವಾಯ್ತು, ಮಕ್ಳಾಯ್ತು, ಹೆಂಗೋ ಕೆಲಸ ಮಾಡ್ತೀವಿ, ದುಡಿತೀವಿ, ಹೆಂಗೋ ಸ್ವಲ್ಪ ಸಾಯ್ತೀವಿ, ಈ ತರ ಯೋಚನೆ ಮಾಡೋದಾ? ಅಥವಾ ಇಲ್ಲ, ನಾನು ಏನನ್ನಾರು ಒಂದು ಸಾಧನೆ ಮಾಡ್ತೀನಿ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಪ್ರಪಂಚಕ್ಕೆ ಏನೋ ಒಂದು ಒಳ್ಳೆ ಮಾಡ್ತೀನಿ, 4 ಜನಕ್ಕೆ ಒಳ್ಳೇದ್ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂತ ಅಸಾಮಾನ್ಯರ ತರ ಯೋಚನೆ ಮಾಡ್ಬೇಕಾ? ಇವಾಗ ನಾವ್ ಯೋಚನೆ ಮಾಡ್ಬೇಕು, ನಾವ್ ಡಿಸೈಡ್ ಮಾಡ್ಬೇಕು. ನಾನಂತೂ ಡಿಸೈಡ್ ಮಾಡಾಗಿದೆ, ಸಾಮಾನ್ಯರ ತರ ಬದುಕೋಕ್ ನನ್ಗೆ ಇಷ್ಟ ಇಲ್ಲ, ನಾನು ಅಸಾಮಾನ್ಯ ಆಗ್ಬೇಕು ಅಂತ ಹೇಳಿ ನನ್ನ ಡ್ರೀಮ್ ಕೂಡ. ಸೊ ನೀವ್ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಈ ಚಾಪ್ಟರ್ ನೋಡಿ ನಿಮ್ಗೆ ಏನ್ ಅನಿಸ್ತು? ಇಷ್ಟು ದಿನ ಸಾಮಾನ್ಯನರಂತೆ ಯೋಚನೆ ಮಾಡ್ತಾ ಇದ್ರಾ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಅಂದ್ರೆ ಹೊಸಬ್ರು ಬರೋರಿಗೂ ಆ ಕಮೆಂಟ್ ನೋಡಿ ಆ ಅಂದ್ರೆ ಇನ್ನೊಂದ್ ಸ್ವಲ್ಪ ಸ್ಫೂರ್ತಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ.